ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. KRಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ತ್ರಿವಳಿ ಕೊಲೆ ಪ್ರಕರಣದಲ್ಲಿ ಈಗ ಸತ್ಯಾಂಶಗಳು ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಬರ್ತಿರುವಂತದ್ದು. ಏನು ಕೆನತ್ ಮತ್ತು ಶ್ವೇತಾ ಏನಿದ್ದಾರೆ ಇವರು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರುರಾಜ ಲೇಔಟ್ ನಲ್ಲೂ ಕೂಡ ಒಂದು ಫ್ಲಾಟ್ ಅನ್ನ ಕೆನತ್ ಹೊಂದಿದ್ದ. ಅದಕ್ಕೆ ತಿಂಗಳಿಗೆ 15,000 ಬಾಡಿಗೆಯನ್ನ ಕೊಟ್ಟು ಈ 1 ವರ್ಷದ ಹಿಂದೆ ಒಂದು ಬಾಡಿಗೆ ಮನೆಗೆ ಬಂದಿದ್ದ. ನಂತರ ಈ ಒಂದು ಬಾಡಿಗೆ ಮನೆಯಲ್ಲಿ ಇಬ್ರು ಕೂಡ ಒಟ್ಟಿಗೆನೆ ವಾಸವಾಗಿದ್ರು ಮತ್ತು ಜೊತೆಗೆ ಇತ್ತೀಚೆಗೆ ಅಂದ್ರೆ ಕೆಲವು 4 ತಿಂಗಳ ಇತ್ತೀಚೆಗೆ ಆತ ಈ ಒಂದು ಫ್ಲಾಟ್ಗೆ ಬರ್ತಾ ಇರಲಿಲ್ಲ. ಏನು ಅಲ್ಲಿ KRಪುರಂನ ಆ ಫ್ಲಾಟ್ ನಲ್ಲಿ ಲೀಸ್ಗೆ ತಗೊಂಡಿದ್ದಂತ ಫ್ಲಾಟ್ ನಲ್ಲಿ ಇಬ್ರು ಕೂಡ ವಾಸವಿದ್ರು. ಆದ್ರೆ ಈ ಒಂದು ಕೊಲೆಗೆ ಮುಂಚಿತವಾಗಿ ತಾಯಿ ಮುತ್ತುಲಕ್ಷ್ಮಿ ಏನಿದ್ದಾಳೆ ಆಕೆಯನ್ನ ಮಾತ್ರ ಕೊಲೆ ಮಾಡಿ ನಂತರದಲ್ಲಿ ಆಕೆಯ ಮೃತದೇಹವನ್ನ ಇಲ್ಲಿಗೆ ತೆಗೆದುಕೊಂಡು ಬರುವಂತ ಒಂದು ಪ್ಲಾನಿಂಗ್ ಅನ್ನ ಇಬ್ರು ಕೂಡ ಮಾಡ್ಕೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಿದ್ಧತೆಗಳನ್ನ ಕೂಡ ಅವರು ಮಾಡಿಕೊಂಡು ಏನು ಒಂದು ಬರುವಂತ ಸಂದರ್ಭದಲ್ಲಿ ಕೊಲೆ ಮಾಡಿದ ನಂತರದಲ್ಲಿ 4-5 ಗಂಟೆಗೆ ಆಕೆಯ ಮೃತದೇಹವನ್ನ ಇಲ್ಲಿಗೆ ತರೋದಕ್ಕೆ ಪ್ಲಾನ್ ಮಾಡ್ತಾರೆ. ಅಷ್ಟೊತ್ತಿಗೆ ಆಗೋದಿಲ್ಲ, ಒಂದು ಸೂಟ್ ಕೇಸ್ ತೆಗೆದುಕೊಂಡು ಬೈಕ್ ನಲ್ಲಿ ಇಬ್ರು ಕೂಡ ಈ ಒಂದು ಫ್ಲಾಟ್ಗೆ ಬಂದಿರ್ತಾರೆ. ಬಂದು ನಂತರದಲ್ಲಿ ಮತ್ತೆ ವಾಪಸ್ ತೆರಳಿದಂತವರಿಗೆ ಅಲ್ಲಿ ತೆರಳಿದ ಸಂದರ್ಭದಲ್ಲಿ 12 ಗಂಟೆ ರಾತ್ರಿ ಸುಮಾರಿಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾರೆ. ಆದ್ರೆ ಆಗೋದಿಲ್ಲ. ಆ ಸಂದರ್ಭಕ್ಕೆ ಅವರ ತಂದೆ ಮತ್ತು ತಂಗಿ ಮನೆಗೆ ಬರ್ತಾರೆ. ಸೊ ಆ ಸಂದರ್ಭ ಏನು ಮಾಡೋದಕ್ಕೆ ಅವರಿಗೆ ಏನು ಅವಕಾಶ ಕೂಡ ಇರೋದಿಲ್ಲ. ಆಗಾಗ್ಲೇ ಒಂದು ಕೊಲೆಯನ್ನ ಮಾಡಿದ್ದಂತ ಇಬ್ರು ಕೂಡ ಸೇರಿ ತಂದೆ ಮತ್ತು ತಂಗಿಯನ್ನು ಕೂಡ ಕೊಲೆ ಮಾಡ್ತಾರೆ. ನಂತರ ಏನು ಇಬ್ರು ಕೂಡ ಎಸ್ಕೇಪ್ ಆಗಿದ್ರು. ನಂತರ ನಿನ್ನೆ ಏನು ಆಕೆಯನ್ನ ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡಿ ತಂದು ಆ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದು ಫ್ಲಾಟ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಚಾರಣೆ ನಡೆಸಿ ನಂತರ ಇಲ್ಲಿಗೆ ಬಂದು ನೋಡಿದ ಸಂದರ್ಭದಲ್ಲಿ ಕೆನತ್ ಎಸ್ಕೇಪ್ ಆಗಿರೋದ್ರಿಂದ ಈ ಒಂದು ಫ್ಲಾಟ್ ನ ಕೀ ಅವರಿಗೆ ಲಭ್ಯವಾಗಿಲ್ಲ. ಸೊ ಹಾಗಾಗಿ ಈ ಒಂದು ಫ್ಲಾಟ್ ನ ಡೋರ್ ಅನ್ನು ಒಡೆದು ಒಳಗೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಹ್ಯಾಮರ್ ಮತ್ತು ಒಂದು ಡ್ರಮ್ ಕೂಡ ಇವರಿಗೆ ಪತ್ತೆ ಆಗಿತ್ತು ಮತ್ತು ಒಂದು ಏನು ಡ್ರಿಲ್ಲಿಂಗ್ ಮಿಷನ್ ಕೂಡ ಇತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು ಗಮನಿಸ್ತಿದ್ದೀವಿ. ಈ ರೀತಿಯಂತ ಟೂಲ್ಸ್ ಗಳಾಗಿರ್ಬೋದು ಮತ್ತು ಅವರು ಮದ್ಯ ಸೇವನೆಯನ್ನು ಕೂಡ ಮಾಡಿದ್ರು ಅನ್ನೋದಕ್ಕೆ ಇಲ್ಲೊಂದಷ್ಟು ಕುರುಹುಗಳು ಕೂಡ ಇರುವಂತದ್ದು. 4-5 ತಿಂಗಳಿಂದ ಈ ಒಂದು ಮನೆಗೆ ಅವರು ಬರ್ತಾ ಇರಲಿಲ್ಲ ಅಂತ ಇಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಕೊಲೆ ಅಂದ್ರೆ ತಾಯಿಯನ್ನ ಕೊಲೆ ಮಾಡೋದಕ್ಕೆ ಪ್ರಮುಖವಾಗಿ ನನಗೆ ಫ್ರೀಡಮ್ ಅನ್ನ ಕೊಡ್ತಾ ಇರಲಿಲ್ಲ, ನಮ್ಮಿಬ್ಬರ ಪ್ರೀತಿಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ರ ಜೊತೆಗೆ ಏನು ಲೋನ್ ಅಮೌಂಟ್ ಇತ್ತು ಅದು ಕೂಡ ಏನು ನಾಮಿನಿಯಾಗಿ ಅವರ ತಾಯಿಯನ್ನ ಕೂಡ ಹಾಕಿದ್ರು. ತಾಯಿ ಒಂದು ವೇಳೆ ಸತ್ತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಲೋನ್ ಅಮೌಂಟ್ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಅಲ್ಲಿ ಕೂಡ ಅವರು ಇದ್ರು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಒಂದು ಪ್ರಕರಣದಲ್ಲಿ ಶ್ವೇತಾಳ ಹೆಚ್ಚಿನ ವಿಚಾರಣೆಯನ್ನ KRಪುರಂ ಪೊಲೀಸರು ಮಾಡ್ತಾ ಇದ್ರೆ ಕೆನೆತ್ ಈಗಾಗಲೇ ಎಸ್ಕೇಪ್ ಆಗಿದ್ದು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ವಿಕಾಸ್ TV 9 ಬೆಂಗಳೂರು.